ಇತ್ತೀಚೆಗೆ ಬಿಸಿ ಜಾಸ್ತಿ ಆಗಿದೆ, ಬಿಸಿಲಿನ ಧಗ ಜಾಸ್ತಿ ಆಗಿದೆ, ಜನ ಕೂಡ ಪರಿತಪಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರಾಣಿಗಳಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ನೋಡಿ, ಮೈಸೂರಿನ ಮೃಗಾಲಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬೇಸಿಗೆಯ ಬಿಸಿ ತಟ್ಟಿದೆ. ಪ್ರಾಣಿಗಳನ್ನು ಕೂಲಾಗಿಡೋದಕ್ಕೆ ಮೃಗಾಲಯ ಸಿಬ್ಬಂದಿ ಕೂಡ ಕೆಲವೊಂದಷ್ಟು ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಟ್ ಸ್ಪ್ರಿಂಕ್ಲರ್ ಮೂಲಕ ಕೃತಕ ಮಳೆ ಸುರಿಸಿ ವಾತಾವರಣ ತಂಪಾಗಿಸ್ತಾ ಇದ್ದಾರೆ. ಹುಲಿ, ಸಿಂಹ, ಕರಡಿ, ಆನೆ, ಗೊರಿಲ್ಲಾ ಇವ್ರ ಮೈ ಮೇಲೆಲ್ಲ ಕೂಡ ನೀರು ಬೀಳ್ತಾ ಇದ್ದಂತೆ ಅವು ಕೂಡ ಖುಷಿ ಪಟ್ಟಿವೆ. ನೋಡಿ, ನೀರು ಬೀಳೋ ಥರ ವ್ಯವಸ್ಥೆ ಮಾಡಿದಾರಲ್ಲಿ, ಬಿಸಿಲ ಬೇಗೆಯಿಂದ ರಕ್ಷಿಸ್ತಾ ಇದ್ದಾರೆ. ಇನ್ನು ಬಿಸಿಲಿನಿಂದ ಮೃಗಾಲಯದ ಗಾರ್ಡನ್ ಒಣಗದಂತೆ ನಿಗಾ ವಹಿಸಲಾಗ್ತಾ ಇದೆ. ಮೃಗಾಲಯದ ಆವರಣ ತುಂಬ 45 ಕಡೆ ಸ್ಪ್ರಿಂಕ್ಲರನ್ನು ಅಳವಡಿಸಿದ್ದಾರೆ. ಸುಮಾರು 50ರಿಂದ 100 ಮೀಟರ್ಗಳಷ್ಟು ದೂರಕ್ಕೆ ಚಿಮ್ಮುವ ಸ್ಪ್ರಿಂಕ್ಲರ್ಗಳು ಮೃಗಾಲಯದ ವಾತಾವರಣವನ್ನು ತಂಪಾಗಿರಿಸಿವೆ. ಸದ್ಯಕ್ಕೆ ಹೀಟ್ ಸ್ಟ್ರೋಕ್ ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ನಾವು ಜಾನುವಾರುಗಳನ್ನು ಮಧ್ಯಾಹ್ನದ ಹೊತ್ತು ತಂಪಾದ ಸ್ವಾಭಾವಿಕ ನೆರಳಿನಲ್ಲಿ ಇಡಿ ಅಂತ ಹೇಳ್ತಾ ಇರೋದು. ಸದ್ಯಕ್ಕೆ ಯಾವುದೂ ಆ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಅದಕ್ಕೆ ರೈತರು ಸಹ ಹಸಿರು ಮೇವನ್ನು ಸುಮಾರು ಬೆಳೆಸ್ಕೊಂಡಿದ್ದಾರೆ. ಇಲಾಖೆ ವತಿಯಿಂದನೂ ಕೂಡ ಮೇವಿನ ಜೋಳದ ಕಿಟ್ಗಳನ್ನು ನಾವು ಡಿಸೆಂಬರ್ಲೂ ಕೊಟ್ಟಿದ್ವಿ. ಈಗಲೂ ಸಹ ಲಭ್ಯ ಇದೆ. ಹಸಿರು ಮೇವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಮತ್ತು ಶುದ್ಧವಾದ ಕುಡಿಯೋ ನೀರು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮಗಳಲ್ಲೂ ಎಲ್ಲಿ ನೀರಿನ ಲಭ್ಯತೆ ಇದೆಯೋ ಅಲ್ಲಿ ಸಿಸ್ಟಮ್ ಇರೋ ಕಡೆ ಎಲ್ಲ ತೊಟ್ಟಿಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಆ ತೊಟ್ಟಿಯಲ್ಲಿ ನಿರಂತರವಾಗಿ ನೀರಿನ ಸಂಪರ್ಕವನ್ನು ಕಲ್ಪಿಸಬೇಕು. ಅವಕ್ಕೆ ಜಾನುವಾರುಗಳಿಗೆ, ಯಾಕೆಂದರೆ ಊರಿಂದ ಆಚೆ ಹೋಗುವಾಗ ನೀರು ಕುಡ್ಕೊಂಡು ಹೋಗಬೇಕು, ಮತ್ತೆ ಬರುವಾಗ ಕುಡಿಬೇಕು. ಇವೆಲ್ಲವನ್ನು ನಾವು ಮನವರಿಕೆ ಮಾಡ್ತಾ ಇದ್ದೀವಿ.